ನಮಸ್ಕಾರ. ಇವತ್ತಿನ ವಿಡಿಯೋ ರೂಪಾಯಿ 200ಕ್ಕಿಂತ ಕಡಿಮೆ ಬೆಲೆಯ ಷೇರುಗಳನ್ನು ಕೊಳ್ಳುವುದು ದೀರ್ಘಾವಧಿಗೆ ಒಳ್ಳೆಯದಲ್ಲವೇ? ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಿಮಗೆಲ್ಲ ತಿಳಿದ ಹಾಗೆ ನಾವು ಆವಾಗವಾಗ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸೆಷನ್ ಅಂತ ಮಾಡ್ತೇವೆ ನಮ್ಮ ಚಾನಲ್ ಮೆಂಬರ್ಸ್ಗೆ ಎಲ್ಲರಿಗೂ ಮತ್ತು ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ಗೆ. ಆ ಸಮಯ ನಮಗೆ ಬೇಕಾದಷ್ಟು ಪ್ರಶ್ನೆಗಳು ಬರ್ತವೆ, ಎಲ್ಲದಕ್ಕೂ ಉತ್ತರವನ್ನು ಕೊಡ್ಲಿಕ್ಕಾಗೋದಿಲ್ಲ. ಬಾಕಿ ಉಳಿದದ್ದು ಎಲ್ಲರಿಗೂ ಉಪಯುಕ್ತವಾದದ್ದನ್ನು ಪಟ್ಟಿ ಮಾಡಿ ಅವುಗಳ ಮೇಲೆ ಮತ್ತೆ ಒಂದಷ್ಟು ಹೊಸ ವಿಡಿಯೋಗಳನ್ನು ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದೇವೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ನಮಗೆ ಬಂದ ಪ್ರಶ್ನೆ ಹೀಗಿತ್ತು: ಸರ್, ಕ್ಯಾನ್ ವಿ ಇನ್ವೆಸ್ಟ್ ಇನ್ ಸ್ಟಾಕ್ಸ್ ವಿತ್ ಪ್ರೈಸ್ ಆಫ್ ₹200 ಫಾರ್ ಲಾಂಗ್ ಟರ್ಮ್ ಇಫ್ 4 ಕ್ವಾರ್ಟರ್ ರಿಸಲ್ಟ್ಸ್ ಆರ್ ಗುಡ್? ಈಗ ನಮ್ಮ ಅಬ್ಸರ್ವೇಷನ್ ಮತ್ತು ಕಮೆಂಟ್ ಸಿಗಿದೆ. ಮೊದಲನೇದಾಗಿ, ಯಾವುದೇ ಶೇರನ್ನು ಕೊಳ್ಳುವ ಮೊದಲು ನೀವು ದಯವಿಟ್ಟು ಷೇರಿನ ಬೆಲೆಯನ್ನು ನೋಡ್ಲಿಕ್ಕೆ ಹೋಗಬೇಡಿ. 200ಕ್ಕಿಂತ ಕಡಿಮೆ ಇದೆ ಅಂದ್ರೆ ಉತ್ತಮವಾದ ಷೇರುಗಳು ಅಥವಾ ಚೀಪ್ ಆಗಿರುವಂತಹ ಷೇರುಗಳು, ಮತ್ತೆ 1000-2000 ಅಂತಂದ್ರೆ ಬಹಳ ಬೆಲೆ ಬಾಳುವಂತಹದ್ದು, ಬಹಳ ದುಬಾರಿ ಷೇರುಗಳು ಅಂತ ಕನ್ಸಿಡರ್ ಮಾಡ್ಲಿಕ್ಕಾಗಲ್ಲ. ಕಡಿಮೆ ಬೆಲೆಯಲ್ಲಿಯೂ ಕಳಪೆ ಷೇರುಗಳು ಇರ್ತವೆ, ಜಾಸ್ತಿ ಬೆಲೆಯಲ್ಲೂ ಕೂಡ ಕಳಪೆ ಷೇರುಗಳು ಇರ್ತವೆ. ಎರಡನೇದು, ಯಾವುದೇ ಶೇರನ್ನು ತಗೊಳ್ಬೇಕಾದ್ರೂ ಕೂಡ ನೀವು ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕಾಗುತ್ತೆ ಮತ್ತು ಮುಂದಿನ 10 ವರ್ಷಕ್ಕೆ ಈ ಶೇರ್ನಲ್ಲಿ ನನಗೆ ಪ್ರಾಫಿಟ್ ಬರುತ್ತೆ ಅಂತ ಆದ್ರೆ ಮಾತ್ರ ಅದನ್ನು ಕೊಳ್ಳುವಂತ ಸಾಹಸವನ್ನು ಮಾಡಬೇಕು. ಮೂರನೇದ್ದು, ನೀವು ಹೇಳಿದ್ರಿ ನಾನು 200ಕ್ಕಿಂತ ಕಡಿಮೆ ಬೆಲೆಯ ಶೇರ್ ತಗೊಳ್ತೇನೆ ಮತ್ತು 4 ಕ್ವಾರ್ಟರ್ನಲ್ಲಿ ಮೇಲಕ್ಕೆ ಹೋಗ್ತಾ ಇದ್ದೀನಿ. 4 ಕ್ವಾರ್ಟರ್ ಸಾಕಾಗೋದಿಲ್ಲ. ನಾವು ಸಾಮಾನ್ಯವಾಗಿ ಹೇಳೋದು ಮಿನಿಮಮ್ 5 ವರ್ಷ, ಅಂದ್ರೆ 5 × 4 20 ಕ್ವಾರ್ಟರ್ ಆಯ್ತು. ಇನ್ನೂ ಚೆನ್ನಾಗಿ ನೋಡ್ಬೇಕು ಅಂತಂದ್ರೆ ನೀವು ಮಿನಿಮಮ್ 10 ವರ್ಷಕ್ಕೆ ಹೋಗ್ಬೇಕಾಗುತ್ತೆ. ಅಲ್ಲದೆ ಹಿಂದಿನ 5, 10, 20 ವರ್ಷಗಳಲ್ಲಿ ಏನು ಪ್ರಾಫಿಟ್ ಬಂದಿದೆ ಅಂತ ಹಿಸ್ಟಾರಿಕಲಿ ನೋಡ್ಬೇಕಾಗತ್ತೆ moneycontrol.com ಅಥವಾ ಇತರ ವೆಬ್ಸೈಟ್ಗಳ ಮುಖಾಂತರ. ನಾಲ್ಕನೇದು, ನಿಮ್ಮ ಪ್ರಶ್ನೆಯಲ್ಲಿ ಕೇಳಿದ್ದೀರಿ ₹200ಗಿಂತ ಕಡಿಮೆ ಇರುವ ಶೇರು. 200ಕ್ಕಿಂತ ಕಡಿಮೆ ಇರುವ ಶೇರಿನಲ್ಲಿ ಫಂಡಮೆಂಟಲ್ ಸ್ವಲ್ಪ ಕಳಪೆ ಆಗಿರುವಂತಹ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೋಸ್ಕರ ಆ ಶೇರು ಮೇಲಕ್ಕೆ ಹೋಗಿಲ್ಲ. ಉಳಿದ ಷೇರುಗಳು ಮೇಲಕ್ಕೆ ಹೋಗಿದ್ದಾವೆ, ಅದಕ್ಕೋಸ್ಕರ ಅದು ₹200 ಮೇಲೆ ಇದೆ ಅನ್ನುವಂತ ಒಂದು ಲಾಜಿಕ್ ಅನ್ನು ಕೂಡ ನಾವು ಉಪಯೋಗಿಸಬಹುದಾಗಿದೆ. ಈಗ ಎರಡನೇ ಪ್ರಶ್ನೆ ಬರ್ತಾ ಇದ್ದಾನೆ: ಸರ್, ಐ ಹ್ಯಾವ್ 2 lakhs ವಿತ್ ಮೀ. ಶಾಲ್ ಐ ಇನ್ವೆಸ್ಟ್ ಇನ್ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಫಾರ್ ಲಾಂಗ್ ಟರ್ಮ್ ನೌ ಆರ್ ಆಫ್ಟರ್ ಎಲೆಕ್ಷನ್? ಸರ್, ನನ್ನ ಹತ್ರ 2 ಲಕ್ಷ ಇದೆ ಮತ್ತು ಎಲೆಕ್ಷನ್ ಆದ್ಮೇಲೆ ಹಣವನ್ನು ನಾನು ಲಾಂಗ್ ಟರ್ಮ್ಗೆ ಹಾಕಬಹುದೇ ಅಥವಾ ಈಗಲೇ ಹಾಕಬೇಕೆ ಅಂತ ಪ್ರಶ್ನೆ ಕೇಳಿದ್ದೀವಿ. ಈಗ ನಮ್ಮ ಅಬ್ಸರ್ವೇಷನ್ಸ್ ಮತ್ತು ಕಮೆಂಟ್ಸ್ ಹೀಗಿದೆ. ನಾವು ಯಾವಾಗಲೂ ನಮ್ಮ ಕಾರ್ಯಾಗಾರದಲ್ಲಿ ಹೇಳೋದೇನು ಅಂತಂದ್ರೆ, ನಿಮ್ಮ ಹತ್ರ ಲಂಸಮ್ ಅಮೌಂಟ್, ದೊಡ್ಡ ಮೊತ್ತ ಇದೆ ಅಂತಂದ್ರೆ, ಉದಾಹರಣೆಗೆ 2 ಲಕ್ಷ ಇದೆ ಅಂತಂದ್ರೆ ನಾವು ಹೇಳೋದು ಅದನ್ನು 2 ರಿಂದ 4 ಕಂತು ಮಾಡಿ 50,000 ಹಾಗೆ ಶೇರ್ನಲ್ಲಿ 4 ತಿಂಗಳು ಹಾಕೊಂಡು ಹೋಗಿ. ಎರಡನೇದ್ದು, ಹಣವನ್ನು ಹಾಕುವ ಮುಂಚೆ ನೀವು ಉತ್ತಮವಾದಂತ ಆಯ್ಕೆ ಮಾಡಬೇಕು. ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನಿಗಳು ಮತ್ತೆ ಮಿನಿಮಮ್ ಹಣವನ್ನು ಹಾಕುವಾಗ ತಿಳ್ಕೋಬೇಕು, ಇದನ್ನು ನಾನು 10 ವರ್ಷ ಯಾವ ಕಾರಣಕ್ಕೂ ಮುಟ್ಟೋದಿಲ್ಲ. ಯಾಕಂದ್ರೆ ನೀವು ಲಂಸಮಲ್ಲಿ ಹಾಕಿದಾಗ ಮಿನಿಮಮ್ 10 ವರ್ಷ ಬೇಕಾಗುತ್ತೆ ಒಂದು ಒಳ್ಳೆಯ ಅಪ್ರಿಸಿಯೇಷನ್ ಕಾಣಲಿಕ್ಕೆ. ಮೂರನೇದ್ದು, ಲಂಸಮ್ ಹಾಕಿದ ತಕ್ಷಣ ನನ್ನ ಡ್ಯೂಟಿ ಆಗೋಯ್ತು ತಿಳ್ಕೋಬೇಡಿ. ಮತ್ತೆ ಅದೇ ಷೇರುಗಳಿಗೆ ನೀವು SEP ಕೂಡ ಬರ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮೊತ್ತ ನಿಮ್ಮದಾಗುತ್ತೆ. ನಾಲ್ಕನೇ ಅಬ್ಸರ್ವೇಷನ್, ನಮ್ಮ ಅಂಕಿಅಂಶಗಳ ಪ್ರಕಾರ ಮತ್ತು ಸಂಶೋಧನೆಯ ಪ್ರಕಾರ ಮುಂದಿನ 2 ತಿಂಗಳು ಮಾರುಕಟ್ಟೆ ಡಲ್ ಆಗಿರುವಂತ ಚಾನ್ಸ್ ಇದೆ. ಯಾಕಂದ್ರೆ ಪ್ರೀ ಎಲೆಕ್ಷನ್ ರ್ಯಾಲಿ ಮುಗೀತು, ಇದೀಗ ಎಲೆಕ್ಷನ್ ನಡೆಯುವ ಪೀರಿಯಡ್, ಮತ್ತೆ ಅದಾದ್ಮೇಲೆ ಜೂನ್ 4ನೇ ತಾರೀಕು ಪೋಸ್ಟ್ ಎಲೆಕ್ಷನ್ ರ್ಯಾಲಿ ಸ್ಟಾರ್ಟ್ ಆಗುತ್ತೆ. ಇದರ ಮಧ್ಯದಲ್ಲಿ ಜಾಸ್ತಿ ಬೆಳವಣಿಗೆ ಕಾಣದೇ ಇರಬಹುದು ಸ್ಟಾಕ್ ಮಾರ್ಕೆಟ್. ಆದ್ದರಿಂದ ಈಗ ಲಂಸಮ್ ಹಾಕ್ಲಿಕ್ಕೆ ಸುಸಮಯ. ಅದರ ಸಲುವಾಗಿ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಮಾಡಿದ್ದೇವೆ, ಅದರ ಥಂಬ್ನೇಲ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ತಪ್ಪದೆ ನೋಡಿ. ಅತಿ ದೊಡ್ಡದಾದ ಮೊತ್ತವನ್ನು ಮಾರುಕಟ್ಟೆಯಲ್ಲಿ ಹೂಡಲು ಬರುತ್ತಿದೆ ಸುಸಮಯ. ಮುಂದಿನ ಪ್ರಶ್ನೆ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. Some stocks get investigated by SEBI and other government authorities. The stock price may fall heavily due to this. In such a situation, can we put a case on the company and claim compensation for the lost income? ಅಂದ್ರೆ ಕೆಲವು ಕಂಪನಿಗಳ ಮೇಲೆ ಸೆಬಿಯಿಂದ ಬೇರೆ ಬೇರೆ ಗವರ್ಮೆಂಟ್ ಅಥಾರಿಟಿಯಿಂದ ಒಂದಷ್ಟು ಕೇಸ್ ನಡೆಯುತ್ತೆ, ಆವಾಗ ಆ ಷೇರು ಕೆಳಗೆ ಹೋಗುತ್ತೆ. ಅಂತ ಸಂದರ್ಭದಲ್ಲಿ ಲಾಸ್ ಆಗಿದ್ದನ್ನು ಕಂಪನಿಯ ಮೇಲೆ ಕೇಸ್ ಹಾಕಿ ನಾವು ಪಡೆಯಬಹುದೇ ಅಂತ ಯಾರೊಬ್ರು ಕೇಳಿದ್ದಾರೆ. ನಮ್ಮ ಅಬ್ಸರ್ವೇಷನ್ಸ್ ಮತ್ತು ಕಮೆಂಟ್ ಹೀಗಿದೆ: ಅವಾಗ ಕೆಲವು ಕಂಪನಿಗಳಲ್ಲಿ ಇನ್ವೆಸ್ಟಿಗೇಷನ್ ನಡೀತದೆ. ವೇರಿಯಸ್ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್
ಅಂದ್ರೆ ಸೆಬಿ, ಇಡಿ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, GST ಇತ್ಯಾದಿ. ಮತ್ತೆ ಆ ಸಮಯದಲ್ಲಿ ಶೇರಿಗೆ ನೆಗೆಟಿವ್ಲಿ ಇಂಪ್ಯಾಕ್ಟ್ ಆಗಿ ಅದು ಒಂದಷ್ಟು ಕೆಳಗೆ ಬೀಳುತ್ತೆ. ಮತ್ತೆ ಅಕಸ್ಮಾತ್ ಆಗಿ ಆ ಶೇರ್ನಲ್ಲಿ ಏನಾದರೂ ರಾಂಗ್ ಡೂಯಿಂಗ್ ಅಥವಾ ಮಿಸ್ಟೇಕ್ಗಳು ಅಥವಾ ಏನಾದರೂ ಗವರ್ಮೆಂಟ್ ಏಜೆನ್ಸಿಗೆ ಮೋಸ ಮಾಡಿದ್ದು ಕಂಡು ಬಂದ್ರೆ ಆವಾಗ ಆ ಶೇರು ಬಹಳ ಜೋರಾಗಿ ಕೆಳಗೆ ಬೀಳಬಹುದು. ಈಗ ಎರಡನೇ ಅಬ್ಸರ್ವೇಷನ್, ಅಂತಹ ಸಂದರ್ಭದಲ್ಲಿ ಹೂಡಿಕೆದಾರರು ಹಾಕಿದ ಹಣಕ್ಕೆ ದೊಡ್ಡ ಮೊತ್ತದ ಲಾಸ್ ಆಗ್ಬೋದು. ಇದು ಪರ್ಮನೆಂಟ್ ಇರ್ಬೋದು, ಟೆಂಪ್ರರಿ ಇರ್ಬೋದು. ಮತ್ತೆ ಕೆಲವೊಮ್ಮೆ ಆ ಇಡಿ ಡಿಪಾರ್ಟ್ಮೆಂಟ್ ಇನ್ವೆಸ್ಟಿಗೇಷನ್ ಆದ್ಮೇಲೆ ಹಿಂದಿನ ದಿನದ ರೇಟು ಬರದೇ ಕೂಡ ಇರ್ಬೋದು. ಆದ್ದರಿಂದ ಮೂರನೇದ್ದು, ಅನ್ಫಾರ್ಚುನೇಟ್ಲಿ ವೆನ್ ಯು ಮೇಕ್ ಎ ಲಾಸ್ ಇನ್ ಸ್ಟಾಕ್ ಮಾರ್ಕೆಟ್ ಡ್ಯೂ ಟು ವಾಟ್ ಎವರ್ ರೀಸನ್ ಯು ಕ್ಯಾನಾಟ್ ಫೈಲ್ ಎ ಕೇಸ್ ಟು ರಿಕವರ್ ಯುವರ್ ಲಾಸಸ್. ಒಮ್ಮೆ ಯಾವ್ದಾದ್ರು ಶೇರ್ನಲ್ಲಿ ಲಾಸ್ ಆದ್ರೆ ಅದಕ್ಕೆ ಕೇಸ್ ಹಾಕ್ಲಿಕ್ಕೆ ಬರೋದಿಲ್ಲ. ಈಗ ನಾಲ್ಕನೇ ಅಬ್ಸರ್ವೇಷನ್, ನಿಜ ಹೇಳ್ಬೇಕು ಅಂತಂದ್ರೆ ನೀವು ಯಾವ್ದಾದ್ರು ಶೇರ್ನಲ್ಲಿ ಇನ್ವೆಸ್ಟ್ ಮಾಡಿದಾಗ ಎಲ್ಲವನ್ನು ಗೊತ್ತಿದ್ದು ನೀವು ಹಣವನ್ನು ಹಾಕಿದ್ದೀರಿ. ಇದು ಬ್ಯಾಂಕಿನ FD ಹಾಗೆ ಅಲ್ಲ, ಗೌರ್ಮೆಂಟ್ ಇಂದ ಏನು ಗ್ಯಾರಂಟಿ ಇಲ್ಲ. ನೀವು ಆ ಕಂಪ್ಲೀಟ್ ಶೇರಿನ ಅನಾಲಿಸಿಸ್ ಮಾಡಿದ್ದೀರಿ. ಮತ್ತೆ ಅದರಲ್ಲಿ ಏನಾದ್ರು ಅನ್ಎಕ್ಸ್ಪೆಕ್ಟೆಡ್ ಪ್ರಾಬ್ಲಮ್ಸ್ ಇದ್ರೆ ಆ ರಿಸ್ಕ್ ನಿಮ್ಮದು ಅನ್ನುವಂಥದ್ದು ಎಲ್ಲರ ವಾದ. ಈಗ ಐದನೇ ಅಬ್ಸರ್ವೇಷನ್, ನಿಮಗೆ ಅರ್ಥ ಆಗ್ಲಿ ಅಂತ ಹೇಳಿ ನಾನು ರಿಯಲ್ ಎಸ್ಟೇಟ್ ನ ಬಗೆಗೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಉದಾಹರಣೆಗೆ ನೀವು ಒಂದಷ್ಟು ಹಣವನ್ನು ಕೊಂಡು ಒಂದು ಸೈಟ್ ಅನ್ನು ತೆಗೆದುಕೊಂಡಿದ್ದೀರಿ ಅಂತ ಊಹಿಸಿಕೊಳ್ಳೋಣ. ಮತ್ತೆ ಆ ಸೈಟ್ ಅನ್ನು ಗೌರ್ಮೆಂಟ್ ಅವರು ಇಲ್ಲೀಗಲ್ ಅಂತ ಡಿಕ್ಲೇರ್ ಮಾಡಿದ್ರೆ ಅಲ್ಲಿಗೆ ನೀವು ಕೊಂಡಂತ ಹಣ ಹೊರಟೋಯ್ತು. ಯಾಕಂದ್ರೆ ಆ ಡಾಕ್ಯುಮೆಂಟ್ ಬ್ಯಾಡಿತ್ತು, ಆ ಡಾಕ್ಯುಮೆಂಟ್ ಅನ್ನ ನೀವು ಸರಿಯಾಗಿ ಗಮನಿಸಿಲ್ಲ. ಅದರ ಬಗ್ಗೆ ನೀವು ಯಾರಿಗೂ ಕೂಡ ಕಂಪ್ಲೇಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ತಪ್ಪು ನಿಮ್ಮದು, ನೀವು ಸರಿಯಾಗಿ ಆ ಡಾಕ್ಯುಮೆಂಟ್ಸ್ ಅನ್ನು ನೋಡಿಲ್ಲ. ಒಮ್ಮೆ ಅದನ್ನು ತಗೊಂಡ್ಮೇಲೆ ಆ ರಿಸ್ಕ್ ನಿಮ್ಮದೇ ಆಗುತ್ತದೆ. ಅದೇ ರೀತಿ ಷೇರುಗಳಲ್ಲಿ ಕೂಡ. ಈಗ ಆರನೇ ಅಬ್ಸರ್ವೇಷನ್, ಅದಕ್ಕೋಸ್ಕರ ನಾವು ನಮ್ಮ ವಿಡಿಯೋಗಳಲ್ಲಿ ಬಹಳ ಕಾಲದಿಂದ ಹೇಳ್ತಾ ಬರ್ತಾ ಇದ್ದೇವೆ, ಏನಿದ್ದರೂ ಕೂಡ ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕು, ಆದಷ್ಟು ಲಾರ್ಜ್ ಕ್ಯಾಪ್ ಶೇರ್ಗಳನ್ನು ತಗೊಳ್ಬೇಕು, ಮತ್ತೆ ಆದಷ್ಟು ಬ್ಲೂ ಚಿಪ್ ಶೇರ್ಗಳನ್ನು ತಗೋಬೇಕು. ಆವಾಗ ನಿಮ್ಮ ಕಂಪನಿ ಯಾವ ಕಾರಣಕ್ಕೂ ಕಳಪೆ ಆಗುವಂತ ಚಾನ್ಸಸ್ ಇಲ್ಲ. ಯಾಕಂದ್ರೆ ದೇಶದಲ್ಲಿ ಎಲ್ಲರಿಗೂ ಕೂಡ ಆ ಷೇರುಗಳ ಬಗ್ಗೆ ಮಾಹಿತಿ ಇದೆ ಮತ್ತು ಅಂತಹ ಕಂಪನಿಗಳು ಇಲ್ಲೀಗಲ್ ಥಿಂಗ್ಸ್ ಅನ್ನು ಮಾಡೋದಿಲ್ಲ. ಒಳ್ಳೆಯ ಕಂಪನಿಗೆ ಒಳ್ಳೆಯದಾದಂತಹ ಇಂಟಿಗ್ರಿಟಿ ಮತ್ತು ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಇದ್ದೇ ಇರುತ್ತೆ. ಮುಂದಿನ ಪ್ರಶ್ನೆ ಕೂಡ ಎಲ್ಲರಿಗೂ ಬಹಳ ಉಪಯುಕ್ತ, ಅದಕ್ಕಾಗಿ ನಾವು ದೀರ್ಘವಾಗಿ ಉತ್ತರವನ್ನು ಕೊಟ್ಟಿದ್ದೇವೆ. ಹಲೋ ಸರ್, ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಅಸ್ ಟು ಅನಲೈಸ್ ಅಪ್ಕಮಿಂಗ್ IPOs? ಅಬ್ಸರ್ವೇಷನ್ಸ್ ಮತ್ತು ಕಮೆಂಟ್ಸ್ ಹೀಗಿದೆ. 2 ವರ್ಷದ ಕೆಳಗೆ ನಾವು ಎಲ್ಲಾ IPOಗಳು ಬಂದಾಗ ಅದರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋಗಳನ್ನು ಮಾಡ್ತಾ ಇದ್ವಿ. ಆದರೆ ಹೆಚ್ಚಿನ ಸತಿ ನಾವು ಮಾಡಿದ ವಿಡಿಯೋಗಳನ್ನು ಜನ ನೋಡ್ತಾ ಇರಲಿಲ್ಲ. ಆವಾಗ ನಾವೊಂದು ನಿರ್ಧಾರಕ್ಕೆ ಬಂದ್ವಿ, ಬಹುಶಃ IPOಗಳ ಬಗ್ಗೆ ಜನರಿಗೆ ಅಷ್ಟಾಗಿ ಯಾವ ತರದ ಒಂದು ಕ್ಯೂರಿಯಾಸಿಟಿನೂ ಇಲ್ಲ ಮತ್ತು ಇಂಟ್ರೆಸ್ಟ್ ಇಲ್ಲ. ಅದರಿಂದಾಗಿ ಸದ್ಯದ ಮಟ್ಟಿಗೆ ನಾವು IPOಗಳ ಬಗೆಗೆ ವಿಡಿಯೋಗಳನ್ನು ಮಾಡೋದನ್ನ ಆಲ್ಮೋಸ್ಟ್ ಸ್ಟಾಪ್ ಮಾಡಿದ್ದೇವೆ. ಈಗ ಎರಡನೇ ಅಬ್ಸರ್ವೇಷನ್, ಯಾವಾಗಲಾದ್ರೂ ಮಾರುಕಟ್ಟೆಯಲ್ಲಿ ಬಹಳ ಫೇಮಸ್ ಆಗಿರುವಂತಹ ಯಾವುದಾದ್ರೂ IPOಗಳು ಬಂದಾಗ ನಾವು ಅದರ ಬಗ್ಗೆ ವಿಡಿಯೋಗಳನ್ನು ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದೇವೆ. ನಿಮ್ಮ ಅನುಕೂಲಕ್ಕೋಸ್ಕರ ಉದಾಹರಣೆ ಕೊಡ್ತಾ ಇದ್ದೇನೆ. ನಾವು LIC IPO ಬಗ್ಗೆ, ಟಾಟಾ ಟೆಕ್ನಾಲಜೀಸ್ IPO ಬಗ್ಗೆ ವಿಸ್ತೃತವಾದಂತಹ ವಿಡಿಯೋಗಳನ್ನು ಮಾಡಿದ್ದೇವೆ. ಈಗ ಮೂರನೇ ಅಬ್ಸರ್ವೇಷನ್, ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಯಾವುದಾದ್ರೂ ದೊಡ್ಡ ಕಂಪನಿಯ IPO ಬಂತು ಅಂತಂದ್ರೆ ಅದರ ಬಗ್ಗೆ ನಾವು ಸುದೀರ್ಘವಾದ ವಿಡಿಯೋನ ಮಾಡಿ ನಿಮ್ಮ ಮುಂದೆ ಇಡ್ತೇವೆ. ಈಗ ನಾಲ್ಕನೇ ಅಬ್ಸರ್ವೇಷನ್, ನಮ್ಮ ಎಕ್ಸ್ಪೀರಿಯನ್ಸ್ ಏನ್ ಹೇಳುತ್ತೆ ಅಂತಂದ್ರೆ ಯಾವುದಾದ್ರೂ IPO ಸಣ್ಣ ಕಂಪನಿ ಬಂದ್ರೆ ಅದು ಇಟ್ ಇಸ್ ನಾಟ್ ವರ್ತ್ ಇನ್ವೆಸ್ಟಿಂಗ್ ಕಂಪೇರ್ಡ್ ಟು ಆಲ್ರೆಡಿ ಲಿಸ್ಟೆಡ್ ಸ್ಟಾಕ್ಸ್ ಎಕ್ಸಿಸ್ಟಿಂಗ್ ಇನ್ ದ ಸ್ಟಾಕ್ ಮಾರ್ಕೆಟ್. ಅಂದ್ರೆ ನೀವು ಯಾವುದೋ ಸಣ್ಣ ಕಂಪನಿ IPOಗೆ ಹಣವನ್ನು ಹಾಕೋದು, ಅದರ ಬದಲಾಗಿ ಆಗ್ಲೇ ಮಾರುಕಟ್ಟೆಯಲ್ಲಿರುವಂತ ದಿಗ್ಗಜ ಕಂಪನಿಗಳನ್ನ ಹಾಕಿದ್ರೆ ನಿಮಗೆ ಈಗಾಗಲೇ ಗೊತ್ತಿದೆ ಇದರಲ್ಲಿ ಎಷ್ಟು ಪ್ರಾಫಿಟ್ ಇದೆ ಅಂತ. IPOದಲ್ಲಿ ಎಲ್ಲವೂ ಕೂಡ ಡೌಟ್ಫುಲ್ ಆಗಿರುತ್ತೆ. ಈಗ ಐದನೇ ಅಬ್ಸರ್ವೇಷನ್, ನಮ್ಮ ಸಜೆಷನ್ ನಮ್ಮ ಚಾನಲ್ ಮೆಂಬರ್ಸ್ಗೆ ಏನು ಅಂತಂದ್ರೆ, ದಯವಿಟ್ಟು ಯಾವ್ದಾದ್ರು ಒಂದು ದೊಡ್ಡ ಕಂಪನಿ ಇದ್ರೆ ಆಲ್ರೆಡಿ ಮಾರುಕಟ್ಟೆಯಲ್ಲಿ ಚೆನ್ನಾಗಿ ಮಾಡ್ತಾ ಇದ್ರೆ ಅಂತಹ ಕಂಪನಿ ಶೇರ್ಗಳನ್ನು ತಗೊಳ್ಳಿ. ಮತ್ತೆ ಯಾವ್ದಾದ್ರು ದೊಡ್ಡ ಕಂಪನಿ IPO ಬಂದು ಅದು ಮುಂದಿನ ದಿನಗಳಲ್ಲಿ ಲಾಂಗ್ ಟರ್ಮ್ಗೆ ಇಟ್ಕೊಳ್ಬಹುದು ಅಂತ ಆದ್ರೆ ಮಾತ್ರ ಅಂತಹ ಷೇರುಗಳಲ್ಲಿ ನೀವು IPO ತಗೊಳಕ್ ಹೋಗಿ, ಉಳಿದ IPOಗಳನ್ನು ಸಿಂಪ್ಲಿ ಇಗ್ನೋರ್ ಮಾಡಿ. ಈಗ ಈ ವಿಡಿಯೋದ ಕೊನೆಯ ಮತ್ತು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಬರ್ತಾ ಇದ್ದೇನೆ, ಎಲ್ಲರೂ ಕೂಡ ಕೇಳುವಂತ ಪ್ರಶ್ನೆ, should we compulsorily do SIP or can we invest only when we have some savings? Is there any problem if I cannot do SIP regularly?
ನಾನು ಕಡ್ಡಾಯವಾಗಿ SEPನ ಪ್ರತಿ ತಿಂಗಳು ಮಾಡಲೇಬೇಕೇ ಅಥವಾ ನನ್ನ ಹತ್ರ ಹಣ ಇರುವಾಗ ಒಂದಷ್ಟು ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ವಿನಿಯೋಗ ಮಾಡ್ತಾ ಇರಬಹುದು? ಅಬ್ಸರ್ವೇಷನ್ಸ್ ಮತ್ತು ಕಮೆಂಟ್ಸ್ ಹೀಗಿದೆ. ನಿಮ್ಮ ರೆಗ್ಯುಲರ್ ಮಂತ್ಲಿ ಸೇವಿಂಗ್ಸ್ ಇದ್ರೆ ನೀವು SEP ಮಾಡೋದು ಪ್ರತಿ ತಿಂಗಳು ಲಾಭದಾಯಕ ಮತ್ತು ಅವಶ್ಯಕ. ಎರಡನೇದು, ನಿಮ್ಮ ಹತ್ರ ರೆಗ್ಯುಲರ್ ಸೇವಿಂಗ್ಸ್ ಇಲ್ಲದೆ ಇದ್ದು ನೀವೇನಾದ್ರೂ ಬಿಸ್ನೆಸ್ ಮನ್ ಆಗಿ ಆಗಾಗ ಒಂದಷ್ಟು ಹಣ ಮೊತ್ತದಲ್ಲಿ ನಿಮ್ಗೆ ಬರುತ್ತೆ ಅಂತಂದ್ರೆ ಆವಾಗ ನೀವು 2-3 ತಿಂಗಳಿಗೆ ಒಂದ್ಸರಿ ಹಣವನ್ನು ಹಾಕ್ಬೋದು. ಆದರೆ ತಿಂಗಳಿಗೊಮ್ಮೆ ಹಾಕ್ಬೋದು ಒಂದು ಒಳ್ಳೆಯ ಅಭ್ಯಾಸವನ್ನು ಕಲ್ಪಿಸಿಕೊಡುತ್ತೆ. ಅದರ ಬದಲಾಗಿ 2-3 ತಿಂಗಳಿಗೂ ಹಾಕ್ಬೋದು, ಇಲ್ಲ 6 ತಿಂಗಳಿಗೊಂದ್ಸಲ ಹಾಕ್ಬೋದು. ಅದನ್ನು ಕೂಡ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋದ್ರೆ ಅದರಲ್ಲಿ ಕೂಡ ಒಳ್ಳೆಯ ಪ್ರಾಫಿಟ್ ಬರುತ್ತೆ. ಮೂರನೆಯ ಅಬ್ಸರ್ವೇಷನ್ ಹೇಗಿದೆ, ಪ್ರಾಬ್ಲಮ್ ಏನು ಅಂತಂದ್ರೆ ಪ್ರತಿ ತಿಂಗಳು SEP ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಬೇರೆ ಬೇರೆ ಪೀರಿಯಡ್ ಕೂಡ ಹಣ ಹಾಕ್ಬೋದು. ಮತ್ತೆ ಸುಮಾರು ಜನ ಪ್ರಶ್ನೆ ಕೇಳ್ತಾರೆ, ತಿಂಗಳಿಗೆ ನಿರ್ದಿಷ್ಟವಾದ ಹಣವನ್ನು ಹಾಕಬೇಕೆ ಅಥವಾ ಬೇರೆ ಬೇರೆ ಅಮೌಂಟ್ ಹಾಕ್ಬೋದು? ನಿಮಗೆ ಅನುಕೂಲ ಇದ್ದಾಗ ಮಾಡ್ಬೋದು. ಒಂದು ತಿಂಗಳು 5,000, ಮುಂದಿನ ತಿಂಗಳು 3,000, ಅದನ್ನ ಮುಂದಿನ ತಿಂಗಳು 13,000, ಹೇಗೆ ದುಡ್ಡು ಇದೆಯೋ ಹಾಗೆ ಹಾಕೊಂಡು ಹೋಗ್ಬೋದು. ಆದ್ರೆ ನಾವು ಹೇಳೋದು ನಿರ್ದಿಷ್ಟವಾದ ಅವಧಿಯಲ್ಲಿ ಲಂಸಮ್ ಅಲ್ಲಿ ಹಾಕಿದ್ರೆ ಸಡನ್ ಆಗಿ ಲಾಸ್ ಆಗುವಂತ ಚಾನ್ಸಸ್ ಇದೆ. ಆದ್ರೆ ಬಹಳ ಇಂಪಾರ್ಟೆಂಟ್, ಫಂಡಮೆಂಟಲಿ ಸ್ಟ್ರಾಂಗ್ ಷೇರುಗಳಿಗೆ ಮಾತ್ರ SEP ಮಾಡಬಹುದು, ಅದು ದೀರ್ಘಾವಧಿಗೆ. ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವು IPOಗಳಿಗೆ ರೆಗ್ಯುಲರ್ ಆಗಿ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.